ವಿದ್ಯಾರ್ಥಿ ಮಿತ್ರರೇ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಅಧ್ಯಾಯಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಂಚಿಕೆ 4. ಈ ಸಂಚಿಕೆಯಲ್ಲಿ ನಾವು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಎಂಬ ಕಲಿಕಾಂಶವನ್ನು ಚರ್ಚಿಸೋಣ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಎಂಬ ಕಲಿಕಾಂಶದಲ್ಲಿ ಪ್ಲಾಸಿ ಕದನ, ಬಕ್ಸಾರ್ ಕದನ, ದ್ವಿಪ್ರಭುತ್ವ ಸರ್ಕಾರ ಎಂಬ 3 ಪ್ರಮುಖ ಅಂಶಗಳನ್ನು ತಿಳಿಯೋಣ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ. ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣ ಸಾಧಿಸಿದ ಬ್ರಿಟಿಷರು 18ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಸಂಪತ್ಭರಿತ ಬಂಗಾಳ ಪ್ರಾಂತ್ಯದ ಮೇಲೆ ಪೂರ್ಣ ನಿಯಂತ್ರಣ ಸಾಧಿಸಲು ಮುಂದಾದರು. ಏಕೆಂದರೆ ಈ ವೇಳೆಗೆ ಕೃಷಿ, ಕೈಗಾರಿಕೆ, ವಾಣಿಜ್ಯ ಕ್ಷೇತ್ರಗಳಲ್ಲಿ ಬಂಗಾಳ ಪ್ರಾಂತ್ಯ ಅಪಾರವಾದ ಪ್ರಗತಿಯನ್ನು ಹೊಂದಿತ್ತು. ಅಲ್ಲದೆ ಈ ಬಂಗಾಳ ಪ್ರಾಂತ್ಯದಿಂದ ಬ್ರಿಟಿಷರು ಅಪಾರ ಪ್ರಮಾಣದ ಲಾಭವನ್ನು ಗಳಿಸ್ತಾ ಇದ್ರು. ಪರಿಣಾಮವಾಗಿ ಆ ಬಂಗಾಳ ಪ್ರಾಂತ್ಯದ ಮೇಲೆ ನಿಯಂತ್ರಣ ಸಾಧಿಸಲು ಅವರು ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದ್ರು. 1717ರಲ್ಲಿ ಮೊಘಲ್ ದೊರೆ ಫಾರೂಕ್ ಶಿಯಾರನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ನೀಡಿದ ದಸ್ತಕಗಳೇ ಅವರ ಲಾಭಕ್ಕೆ ಕಾರಣವಾಗಿತ್ತು. ಅಂದರೆ ಕಂಪನಿ ಬಂಗಾಳದಲ್ಲಿ ಅತಿ ಹೆಚ್ಚು ಲಾಭವನ್ನು ಗಳಿಸಲು ದಸ್ತಕಗಳೇ ಕಾರಣವಾಗಿದ್ವು. ಹಾಗಾದರೆ ದಸ್ತಕ ಎಂದರೇನು ಅಂತ ನೋಡೋದಾದರೆ, ಮೊಘಲ್ ದೊರೆ ಫಾರೂಕ್ ಶಿಯಾರ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದಲ್ಲಿ ಸುಂಕ ಮುಕ್ತ ವ್ಯಾಪಾರವನ್ನು ನಡೆಸಲು, ಅಂದರೆ ಯಾವುದೇ ತೆರಿಗೆಯನ್ನು ಕೊಡದೆ ವ್ಯಾಪಾರವನ್ನು ಮಾಡಲು ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದ ಅನುಮತಿ ಪತ್ರಗಳೇ ದಸ್ತಕಗಳು. ಆದರೆ ಈ ಈಸ್ಟ್ ಇಂಡಿಯಾ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ದಸ್ತಕಗಳನ್ನು ಕಂಪನಿಯ ವ್ಯಾಪಾರಕ್ಕೆ ಬಳಸೋದಲ್ಲದೆ ತಮ್ಮ ವೈಯಕ್ತಿಕ ವ್ಯಾಪಾರಕ್ಕೂ ಸಹ ದಸ್ತಕಗಳನ್ನು ಬಳಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ದಸ್ತಕಗಳನ್ನು ತಮ್ಮ ವೈಯಕ್ತಿಕ ವ್ಯಾಪಾರಕ್ಕೆ ದುರುಪಯೋಗ ಮಾಡ್ಕೊಳ್ತಾರೆ. ಇದರಿಂದ ಬಂಗಾಳದ ಸರ್ಕಾರಕ್ಕೆ ತೀವ್ರ ನಷ್ಟ ಉಂಟಾಗುತ್ತೆ. ಮುರ್ಷಿದ್ ಅಲಿ ಖಾನ್ನಿಂದ ಅಲಿವರ್ದಿ ಖಾನ್ ವರೆಗಿನ ಎಲ್ಲ ಬಂಗಾಳದ ನವಾಬರು ದಸ್ತಕ್ನ ದುರುಪಯೋಗವನ್ನು ವಿರೋಧಿಸುತ್ತಿದ್ದರು. ಇದೇ ವಿಚಾರ ಮುಂದೆ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಂಗಾಳದ ನವಾಬರ ನಡುವೆ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಪರಿಣಾಮವಾಗಿ ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನಗಳು ಜರುಗುವುದನ್ನು ನಾವು ಕಾಣಬಹುದಾಗಿದೆ. ಪ್ಲಾಸಿ ಕದನ 1757. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಬಂಗಾಳದ ನವಾಬನಾದ ಅಲಿವರ್ದಿ ಖಾನ್ 1756ರಲ್ಲಿ ಮರಣವನ್ನು ಹೊಂದುತ್ತಾನೆ. ಆತನ ತರುವಾಯ ಆತನ ಮೊಮ್ಮಗನಾದ ಸಿರಾಜುದ್ ದೌಲ್ ಅಧಿಕಾರಕ್ಕೆ ಬರ್ತಾನೆ. ಯುವ ನವಾಬನಾದ ಸಿರಾಜುದ್ ದೌಲನಿಗೂ ಮತ್ತು ಬ್ರಿಟಿಷರಿಗೂ 1757ರಲ್ಲಿ ಇತಿಹಾಸ ಪ್ರಸಿದ್ಧ ಪ್ಲಾಸಿ ಕದನ ನಡೆಯಿತು. ಕಾರಣಗಳು. ಮೊದಲನೆಯ ಕಾರಣ ದಸ್ತಕಗಳ ದುರುಪಯೋಗ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ತಿಳಿದಿರುವ ಹಾಗೆ ದಸ್ತಕಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರಕ್ಕೆ ನೀಡಲಾಗಿತ್ತು. ಆದರೆ ಕಂಪನಿಯ ಅಧಿಕಾರಿಗಳು ತಮ್ಮ ವೈಯಕ್ತಿಕ ವ್ಯಾಪಾರಕ್ಕೂ ಬಳಸಿಕೊಳ್ಳುವುದರ ಮೂಲಕ ದಸ್ತಕಗಳನ್ನು ದುರುಪಯೋಗಪಡಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ಬಂಗಾಳದ ಸರ್ಕಾರಕ್ಕೆ ಅಪಾರವಾದ ನಷ್ಟ ಉಂಟಾಗುತ್ತಿತ್ತು. ಈ ಒಂದು ಅಂಶ ಸಿರಾಜುದ್ ದೌಲನಿಗೆ ತೀವ್ರ ಅಸಮಾಧಾನವನ್ನು ಉಂಟು ಮಾಡಿತು. ಸೊ ಈ ಅಸಮಾಧಾನವೇ ಮುಂದೆ ಪ್ಲಾಸಿ ಕದನಕ್ಕೆ ಕಾರಣ ಆಯಿತು. ಎರಡನೇ ಕಾರಣ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ. ಬ್ರಿಟಿಷರು ಫ್ರೆಂಚರ ಭಯದಿಂದ ಕಲ್ಕತ್ತಾದ ಕೋಟೆಯನ್ನು ಬಲಪಡಿಸಿ ಫಿರಂಗಿಗಳನ್ನು ಇಟ್ಟರು. ಆದರೆ ಸಿರಾಜುದ್ ದೌಲನ ಅನುಮತಿಯನ್ನು ಪಡೆಯದೆ ಕೋಟೆಯನ್ನು ದುರಸ್ತಿಗೊಳಿಸಿ ಫಿರಂಗಿಗಳನ್ನು ಇಟ್ಟಿದ್ದು ಸಿರಾಜುದ್ ದೌಲನ ಅಸಮಾಧಾನಕ್ಕೆ ಕಾರಣ ಆಯಿತು. ಅಲ್ಲದೆ ಸಿರಾಜುದ್ ದೌಲ ಆ ಫಿರಂಗಿಗಳನ್ನು ತೆಗೆದುಹಾಕುವಂತೆ ಬ್ರಿಟಿಷರಿಗೆ ಸೂಚಿಸ್ತಾರೆ. ಆದರೆ ಬ್ರಿಟಿಷರು ಸಿರಾಜುದ್ ದೌಲನ ಆದೇಶವನ್ನು ಪಾಲಿಸೋದಿಲ್ಲ.
ಇದರಿಂದ ಕೋಪಗೊಂಡ ಆಕ್ರೋಶಿತಗೊಂಡಂತಹ ಸಿರಾಜುದ್ದೌಲಾ ಬ್ರಿಟಿಷರ ಮೇಲೆ ಯುದ್ಧವನ್ನು ಸಾರ್ತಕ್ಕಂಥ ನಿರ್ಧಾರಕ್ಕೆ ಬರ್ತಾನೆ. ಮೂರನೇ ಕಾರಣ ಕಪ್ಪು ಕೋಣೆ ದುರಂತ. ಯಾವಾಗ ಬ್ರಿಟಿಷರು ಫಿರಂಗಿಗಳನ್ನು ತಮ್ಮ ಕೋಟೆಯಿಂದ ತೆಗೆಯೋದಿಲ್ವೋ ಆಕ್ರೋಶಗೊಂಡಂತಹ ಸಿರಾಜುದ್ದೌಲಾ ಪೋರ್ಟ್ ವಿಲಿಯಂ ಕೋಟೆಯ ಮೇಲೆ ದಾಳಿಯನ್ನು ಮಾಡಿ ಕೋಟೆಯನ್ನು ಗೆದ್ದು ಅಲ್ಲಿದ್ದಂತಹ ಹಲವು ಬ್ರಿಟಿಷರನ್ನು ಸೆರೆ ಹಿಡಿತಾನೆ. ಈ ರೀತಿ ಸೆರೆ ಹಿಡಿದಂತಹ ಸುಮಾರು 146 ಬ್ರಿಟಿಷರನ್ನು ಒಂದು ಚಿಕ್ಕ ಕೊಠಡಿಯಲ್ಲಿ ಬಂಧಿಸಿಡ್ತಾನೆ. ಪರಿಣಾಮವಾಗಿ ಅದರಲ್ಲಿ ಸುಮಾರು 123 ಜನ ಮರಣವನ್ನು ಹೊಂದುತ್ತಾರೆ. ಇದನ್ನೇ ಇತಿಹಾಸ ಪ್ರಸಿದ್ಧ ಕಪ್ಪು ಕೋಣೆ ದುರಂತ ಎಂಬುದಾಗಿ ಕರಿತೀವಿ. ಈ ಒಂದು ದುರಂತದ ಸುದ್ದಿಯನ್ನು ಕೇಳಿದಂತಹ ರಾಬರ್ಟ್ ಕ್ಲೈವ್ ಒಂದು ಬಲಿಷ್ಠ ಸೈನ್ಯವನ್ನು ತೆಗೆದುಕೊಂಡು ಸಿರಾಜುದ್ದೌಲನ ಮೇಲೆ ಯುದ್ಧವನ್ನು ಮಾಡೋದಕ್ಕೋಸ್ಕರ ಬಂಗಾಳಕ್ಕೆ ಬರ್ತಾನೆ. ಹೀಗೆ ಈ ಎಲ್ಲ ಸನ್ನಿವೇಶಗಳು ಪ್ಲಾಸಿ ಕದನಕ್ಕೆ ಕಾರಣ ಆಗ್ತವೆ. ಇನ್ನು ಯುದ್ಧದ ಮುನ್ನಡೆಯನ್ನು ನಾವು ನೋಡೋದಾದರೆ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಅಂದರೆ ಸಿರಾಜುದ್ದೌಲನ ವಿರೋಧಿಗಳು ಏನಿದ್ರು ಕೆಲವು ಶ್ರೀಮಂತ ವ್ಯಾಪಾರಿಗಳು, ಉದಾಹರಣೆಗೆ ಓಮಿ ಚಂದ್, ಮಾಣಿಕ್ ಚಂದ್, ಜಗತ್ ಸೇಠ್ ಮುಂತಾದ ಶ್ರೀಮಂತ ವ್ಯಾಪಾರಿಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ತಾನೆ. ಅದೇ ರೀತಿ ಸಿರಾಜುದ್ದೌಲನ ಸೇನಾಧಿಪತಿಯಾಗಿದ್ದ ಮೀರ್ ಜಾಫರನಿಗೆ ಬಂಗಾಳದ ನವಾಬನನ್ನಾಗಿ ಮಾಡುವ ಆಮಿಷವನ್ನು ಒಡ್ಡೋದ್ರ ಮೂಲಕ ಯುದ್ಧದಲ್ಲಿ ತಟಸ್ಥವಾಗಿರಲು ಒಪ್ಪಿಸ್ತಾನೆ. ಈ ರೀತಿ ಸಿರಾಜುದ್ದೌಲನ ವಿರೋಧಿಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳೋದ್ರ ಮೂಲಕ ಯುದ್ಧಕ್ಕೆ ಬೇಕಾದ ಸಿದ್ಧತೆಗಳನ್ನು ರಾಬರ್ಟ್ ಕ್ಲೈವ್ ಮಾಡ್ಕೊಳ್ತಾನೆ. ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಂತಹ ರಾಬರ್ಟ್ ಕ್ಲೈವ್ 1757 ಜೂನ್ 23ರಂದು ಸಿರಾಜುದ್ದೌಲನ ಮೇಲೆ ಯುದ್ಧವನ್ನು ಸಾರ್ತಾನೆ. ಎಲ್ಲ ರಾಬರ್ಟ್ ಕ್ಲೈವನ ಯೋಜನೆಯಂತೆ ನಡೆಯುತ್ತೆ. ಯುದ್ಧದಲ್ಲಿ ಸಿರಾಜುದ್ದೌಲ್ ಸೋತು ತಲೆಮರೆಸ್ಕೊಳ್ತಾನೆ. ಅಂತಿಮವಾಗಿ ತಲೆಮರೆಸಿಕೊಂಡಂತಹ ಸಿರಾಜುದ್ದೌಲನನ್ನು ಸೆರೆ ಹಿಡಿದು ಕೊಲ್ಲುವುದರ ಮೂಲಕ ಪ್ಲಾಸಿ ಕದನ ಅಂತ್ಯ ಆಗುತ್ತೆ. ಹೀಗೆ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರು ಭಾರತದಲ್ಲಿ ಒಂದು ಯುದ್ಧವನ್ನು ಗೆಲ್ಲೋದ್ರ ಮೂಲಕ ಒಂದು ಇತಿಹಾಸವನ್ನು ಸೃಷ್ಟಿಸ್ತಾರೆ. ಪ್ಲಾಸಿ ಕದನದ ಪರಿಣಾಮಗಳನ್ನು ನಾವು ನೋಡೋದಾದರೆ ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಆ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು. ಉದಾಹರಣೆಗೆ ಮೀರ್ ಜಾಫರ್ ತನ್ನ ಸ್ವತಃ ರಾಜನಿಗೆ ದ್ರೋಹವನ್ನು ಮಾಡ್ತಕ್ಕಂಥದ್ದು, ವ್ಯಾಪಾರಿಗಳು ಆ ನವಾಬನ ವಿರುದ್ಧವಾಗಿ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇನ್ನು ಮೀರ್ ಜಾಫರ್ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬರ್ತಾನೆ. ಇನ್ನು ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳ ಪ್ರಾಂತ್ಯದಲ್ಲಿ ಅನಿರ್ಬಂಧಿತ ವ್ಯಾಪಾರವನ್ನು ನಡೆಸುವ ಹಕ್ಕನ್ನು ಪಡೆಯುತ್ತೆ. ಅಂದರೆ ಯಾವುದೇ ನಿರ್ಬಂಧವಿಲ್ಲದೆ ವ್ಯಾಪಾರವನ್ನು ನಡೆಸ್ತಕ್ಕಂಥ ಹಕ್ಕನ್ನು ಪಡೆಯುತ್ತೆ. ಅಲ್ಲದೆ ಸಿರಾಜುದ್ದೌಲ್ ಬ್ರಿಟಿಷರ ಮೇಲೆ ದಾಳಿ ಮಾಡಿದ್ದಕ್ಕೆ ಯುದ್ಧ ನಷ್ಟ ಪರಿಹಾರವಾಗಿ ಮೀರ್ ಜಾಫರ್ ಈಸ್ಟ್ ಇಂಡಿಯಾ ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡಿದನು. ಇವೆಲ್ಲವೂ ಪ್ಲಾಸಿ ಕದನದ ಪರಿಣಾಮಗಳಾಗಿವೆ. ಬಹುತೇಕ ಪ್ಲಾಸಿ ಕದನದ ಮೂಲಕ ಬ್ರಿಟಿಷರು ಬಂಗಾಳದ ಮೇಲೆ ನಿಯಂತ್ರಣವನ್ನು ಸಾಧಿಸುವಲ್ಲಿ ಬಹುತೇಕ ಯಶಸ್ವಿಯಾದರು ಎಂಬುದಾಗಿ ಹೇಳಬಹುದು. ಮೀರ್ ಜಾಫರ್, ಬಂಗಾಳದ ನವಾಬನಾಗಿ ಮೀರ್ ಜಾಫರ್ ಬಗ್ಗೆ ತಿಳಿಯೋಣ. ಮೀರ್ ಜಾಫರನು ಕಂಪನಿ ಮತ್ತು ನೌಕರರ ಕೈಗೊಂಬೆಯಾಗುವ ಮೂಲಕ ನಿರಂತರವಾಗಿ ಶೋಷಣೆಗೆ ಒಳಗಾದನು. ಮೀರ್ ಜಾಫರನನ್ನು ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಬಿಡಲಿಲ್ಲ. ಆತನನ್ನು ನಿರಂತರವಾಗಿ ಶೋಷಣೆಗೆ ಒಳಪಡಿಸಿದ್ರು. ನವಾಬನ ಖಜಾನೆ ಬರಿದಾಯಿತೇ ಹೊರತು ಈ ಕಂಪನಿಯ ಅಧಿಕಾರಿಗಳ ಅಧಿಕಾರ ದಾಹ ಮಾತ್ರ ಕಡಿಮೆ ಆಗಲಿಲ್ಲ. ಪರಿಣಾಮವಾಗಿ ಈಸ್ಟ್ ಇಂಡಿಯಾ ಕಂಪನಿ ಈ ಮೀರ್ ಜಾಫರನನ್ನು ಅಸಮರ್ಥ ಎಂಬುದಾಗಿ ಬಿಂಬಿಸುವುದರ ಮೂಲಕ ಅವನನ್ನು ಪದಚ್ಯುತಿಗೊಳಿಸಿ ಅವನ ಸ್ಥಾನಕ್ಕೆ ಆತನ ಅಳಿಯ ಅಂದರೆ ಮೀರ್ ಜಾಫರನ ಅಳಿಯ ಮೀರ್ ಕಾಸಿಂನನ್ನು ಬಂಗಾಳದ ನವಾಬನನ್ನಾಗಿ ನೇಮಕ ಮಾಡ್ತಾರೆ. ಬಂಗಾಳದ ನವಾಬನಾಗಿ ಮೀರ್ ಕಾಸಿಂ. ವಿದ್ಯಾರ್ಥಿಗಳೇ, ಈಸ್ಟ್ ಇಂಡಿಯಾ ಕಂಪನಿ ಮೀರ್ ಕಾಸಿಮನನ್ನು ಬಂಗಾಳದ ನವಾಬನನ್ನಾಗಿ ನೇಮಕ ಮಾಡ್ತಾರೆ. ಮೀರ್ ಕಾಸಿಂ ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದನು. ಇವನು ಸಹ ಪ್ರಾರಂಭದಲ್ಲಿ
ಈಸ್ಟ್ ಇಂಡಿಯಾ ಕಂಪನಿಗೆ ನಿಷ್ಠೆಯಿಂದ ಇರ್ತಾನೆ. ಸುಮಾರು 2 ಲಕ್ಷ ಪೌಂಡ್ ಹಣವನ್ನು ಕಂಪನಿಗೆ ಕೊಡ್ತಾನೆ. ಹಲವು ಪ್ರದೇಶಗಳನ್ನು ಕಂಪನಿಗೆ ಬಿಟ್ಟುಕೊಡ್ತಾನೆ. ಹೀಗೆ ಕಂಪನಿಯೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ಪ್ರಾರಂಭದಲ್ಲಿ ಇಟ್ಕೊಂಡಿರ್ತಾನೆ. ಆದರೆ ಕಾಲ ಕಳೆದಂತೆ ಕ್ರಮೇಣ ಆತ ತನ್ನನ್ನು ತಾನು ಒಬ್ಬ ಸ್ವತಂತ್ರ ರಾಜ ಎಂದು ಭಾವಿಸ್ಕೊಳ್ತಾನೆ. ಈ ರೀತಿ ಸ್ವತಂತ್ರ ರಾಜ ಅಂತ ಭಾವಿಸ್ಕೊಂಡು ಸ್ವತಂತ್ರವಾಗಿ ಆಡಳಿತವನ್ನು ಮಾಡೋದಕ್ಕೆ ಅವನು ಇಚ್ಛೆಯನ್ನು ಪಡ್ತಾನೆ. ಬಕ್ಸಾರ್ ಕದನ 1764. ಕಾರಣಗಳು: ಬಂಗಾಳದ ನವಾಬನಾದ ಮೀರ್ ಕಾಸಿಂ ದಸ್ತಕಗಳ ದುರುಪಯೋಗವನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕಮುಕ್ತ ಎಂದು ಘೋಷಿಸಿದನು. ಇದರ ಪರಿಣಾಮವಾಗಿ ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗೆ ಇಳಿತರೆ ಪರಿಣಾಮವಾಗಿ ಬ್ರಿಟಿಷರ ವ್ಯಾಪಾರದಲ್ಲಿ ಸಾಕಷ್ಟು ನಷ್ಟ ಪ್ರಾರಂಭ ಆಗುತ್ತೆ. ಹೀಗೆ ಯಾವಾಗ ವ್ಯಾಪಾರದಲ್ಲಿ ನಷ್ಟ ಆಗೋದಕ್ಕೆ ಪ್ರಾರಂಭ ಆಯಿತೋ ಸಹಜವಾಗಿ ಬ್ರಿಟಿಷರು ಈ ಸುಂಕ ಮುಕ್ತ ವ್ಯಾಪಾರದ ಘೋಷಣೆಯನ್ನು ವಿರೋಧಿಸ್ತಾರೆ, ನವಾಬನನ್ನು ವಿರೋಧಿಸ್ತಾರೆ. ಅಂತಿಮವಾಗಿ ಮೀರ್ ಕಾಸಿಮನನ್ನು ನವಾಬ ಪದವಿಯಿಂದ ಪದಚ್ಯುತಿಗೊಳಿಸಿ ಅವನ ಸ್ಥಾನಕ್ಕೆ ಪುನಃ ಮೀರ್ ಜಾಫರನನ್ನು ನೇಮಕ ಮಾಡ್ತಾರೆ. ಪದಚ್ಯುತಗೊಂಡಂತಹ ಮೀರ್ ಕಾಸಿಂ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಮೀರ್ ಕಾಸಿಮನಿಗೆ ಅನೇಕ ಭಾರತೀಯ ವ್ಯಾಪಾರಸ್ಥರು ಬೆಂಬಲವನ್ನು ಕೊಡ್ತಾರೆ. ಬ್ರಿಟಿಷರ ಕುಟಿಲ ನೀತಿಯನ್ನು ಅರಿತುಕೊಂಡಿದ್ದಂತಹ ಮೀರ್ ಕಾಸಿಂ ಬ್ರಿಟಿಷರ ವಿರುದ್ಧ ಸಂಘಟಿತ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗ್ತಾನೆ. ಆ ಭಾಗವಾಗಿ ಮೀರ್ ಕಾಸಿಂ ಮೊಘಲ್ ದೊರೆ 2ನೇ ಶಾ ಆಲಂ, ಔದ್ನ ನವಾಬ ಶೂಜಾ ಉದ್ ದೌಲರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಒಂದು ಮೈತ್ರಿಕೂಟವನ್ನು ಮಾಡ್ಕೊಳ್ತಾನೆ. ಒಂದು ಮೈತ್ರಿ ಸೈನ್ಯವನ್ನು ಸಿದ್ಧಪಡಿಸ್ಕೊಂಡು ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾನೆ. ಯುದ್ಧದ ಮುನ್ನಡೆ: ಮೀರ್ ಕಾಸಿಮನ ನೇತೃತ್ವದ 3 ಸಂಯುಕ್ತ ಸೇನೆಗಳು ಹೆಕ್ಟರ್ ಮನ್ರೋ ನೇತೃತ್ವದ ಬ್ರಿಟಿಷ್ ಸೇನೆಯನ್ನು 1764ರಲ್ಲಿ ಬಕ್ಸಾರ್ ಎಂಬಲ್ಲಿ ಮುಖಾಮುಖಿಯಾದವು. ಹೀಗೆ ಬಕ್ಸಾರ್ ಎಂಬಲ್ಲಿ ಬ್ರಿಟಿಷರಿಗೂ ಮತ್ತು ಮೈತ್ರಿ ಸೈನ್ಯಕ್ಕೂ ಯುದ್ಧ ಆಗತ್ತೆ. ಈ ಯುದ್ಧದಲ್ಲಿ ಹೆಕ್ಟರ್ ಮನ್ರೋ ಮೈತ್ರಿ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸ್ತಾನೆ. ಸೋತಂತಹ ಮೀರ್ ಕಾಸಿಂ ಯುದ್ಧ ಭೂಮಿಯಿಂದಲೇ ಪಲಾಯನ ಮಾಡ್ತಾನೆ. ಶಾ ಆಲಂ ಮತ್ತು ಶುಜಾವುದ್ ದೌಲರು ಬ್ರಿಟಿಷರಿಗೆ ಸೋತು ಶರಣಾಗತರಾಗ್ತಾರೆ. ಹೀಗೆ ಬಕ್ಸಾರ್ ಕದನದಲ್ಲಿ ಸಂಪೂರ್ಣ ಜಯವನ್ನು ಸಾಧಿಸುವುದರ ಮೂಲಕ ಬ್ರಿಟಿಷರು ಭಾರತದ ಇತಿಹಾಸಕ್ಕೆ ಒಂದು ಹೊಸ ದಿಕ್ಕನ್ನು ಕೊಟ್ಟಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಬಕ್ಸಾರ್ ಕದನದ ಪರಿಣಾಮಗಳು: ಮೊದಲನೇ ಅಂಶ, ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. ಅಂದರೆ ದಿವಾನಿ ಹಕ್ಕು ಅಂದರೆ ಭೂಕಂದಾಯವನ್ನು ವಸೂಲಿ ಮಾಡುವ ಹಕ್ಕು. ಬಂಗಾಳದ ಭೂಕಂದಾಯವನ್ನು ವಸೂಲಿ ಮಾಡತಕ್ಕಂಥ ಹಕ್ಕನ್ನು ಸಂಪೂರ್ಣವಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಶಾ ಆಲಂ ಬಿಟ್ಟುಕೊಡ್ತಾನೆ. ಅಲ್ಲದೆ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲೆ ತನ್ನ ಎಲ್ಲ ಹಕ್ಕುಗಳನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಟುಕೊಡ್ತಾನೆ. ಅಂದರೆ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರು 2ನೇ ಶಾ ಆಲಂನಿಗೆ ಕೊಡಬೇಕು. ಅದಕ್ಕೆ ಪರ್ಯಾಯವಾಗಿ 2ನೇ ಶಾ ಆಲಂ ಬಂಗಾಳದ ಸಂಪೂರ್ಣ ತನ್ನೆಲ್ಲ ಹಕ್ಕುಗಳನ್ನು ಬ್ರಿಟಿಷರಿಗೆ ಬಿಟ್ಟುಕೊಡ್ತಕ್ಕಂಥದ್ದು. ಶುಜಾವುದ್ ದೌಲನು ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಯುದ್ಧದಲ್ಲಿ ಭಾಗವಹಿಸಿದ ತಪ್ಪಿಗೆ ಶುಜಾವುದ್ ದೌಲ 50 ಲಕ್ಷ ರೂಪಾಯಿಗಳನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡಬೇಕಾಯಿತು. ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಆತನ ಮಗನಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟು ಬಂಗಾಳದ ಸಂಪೂರ್ಣ ಆಡಳಿತವನ್ನು ಈಸ್ಟ್ ಇಂಡಿಯಾ ಕಂಪನಿ ವಹಿಸಿಕೊಂಡಿತು. ಹೀಗೆ ಬಕ್ಸಾರ್ ಕದನವು ಬ್ರಿಟಿಷರು ಬಂಗಾಳ, ಬಿಹಾರ, ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಿಸಿತು. ಹೀಗೆ ಬಹುತೇಕ ಬಂಗಾಳದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸುವಲ್ಲಿ ಬ್ರಿಟಿಷರು ಯಶಸ್ವಿ ಆದರು.
ದ್ವಿಪ್ರಭುತ್ವ ಪದ್ಧತಿ. ಬಕ್ಸಾರ್ ಕದನದ ತರುವಾಯ 1765ರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ಪದ್ಧತಿಯಂತೆ ಬ್ರಿಟಿಷರು ಭೂಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಹೊಂದಿದರು. ಅಂದರೆ ಬಂಗಾಳದಲ್ಲಿ ಭೂಕಂದಾಯವನ್ನು ಬ್ರಿಟಿಷರು ವಸೂಲಿ ಮಾಡ್ತಾ ಇದ್ರು. ಆದರೆ ನವಾಬನು ಆಡಳಿತ, ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದನು. ಅಂದರೆ ಆಡಳಿತವನ್ನು ನಡೆಸ್ತಕ್ಕಂಥದ್ದು ನವಾಬ, ಆದರೆ ಕಂದಾಯ ವಸೂಲಿಯನ್ನು ಮಾಡ್ತಕ್ಕಂಥದ್ದು ಈಸ್ಟ್ ಇಂಡಿಯಾ ಕಂಪನಿ. ಇದನ್ನೇ ದ್ವಿಪ್ರಭುತ್ವ ಪದ್ಧತಿ ಅಂತ ಕರಿತೀವಿ. ಹೀಗೆ ಬ್ರಿಟಿಷರು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಉದ್ದೇಶದಿಂದ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪಿಸಿದರು. ಪರೀಕ್ಷಾ ಸಿದ್ಧತೆಗಾಗಿ ಮೌಲ್ಯಮಾಪನ ಪ್ರಶ್ನೆಗಳು. ಬಂಗಾಳದ ನವಾಬರು ದಸ್ತಕಗಳನ್ನು ವಿರೋಧಿಸಲು ಕಾರಣವೇನು? ಕಪ್ಪು ಕೋಣೆ ದುರಂತವು ಪ್ಲಾಸಿ ಕದನಕ್ಕೆ ಕಾರಣವಾಯಿತು ಹೇಗೆ? ರಾಬರ್ಟ್ ಕ್ಲೈವನು ಪ್ಲಾಸಿ ಕದನದಲ್ಲಿ ಯಶಸ್ಸು ಗಳಿಸಲು ರೂಪಿಸಿದ ಕಾರ್ಯತಂತ್ರವೇನು? ಪ್ಲಾಸಿ ಕದನವು ಭಾರತದ ಇತಿಹಾಸಕ್ಕೆ ಮಹತ್ವದ ತಿರುವು ನೀಡಿತು ಹೇಗೆ? ಮೀರ್ ಕಾಸಿಂ ಬಂಗಾಳದಲ್ಲಿ ಸುಂಕಮುಕ್ತ ವ್ಯಾಪಾರವನ್ನು ಘೋಷಿಸಿದ್ದರ ಪರಿಣಾಮವೇನು? ಬಕ್ಸಾರ್ ಕದನವು ಬ್ರಿಟಿಷರಿಗೆ ಅನೇಕ ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡಿತು, ಸ್ಪಷ್ಟೀಕರಿಸಿ. ಬ್ರಿಟಿಷರಿಗೆ ಬಂಗಾಳದಲ್ಲಿ ನೆಲೆಯೂರಲು ದ್ವಿಪ್ರಭುತ್ವ ಪದ್ಧತಿ ಸಹಕಾರಿಯಾಯಿತು ಹೇಗೆ? ವಿದ್ಯಾರ್ಥಿ ಮಿತ್ರರೇ, ಈ ಎಲ್ಲ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ಸಂಗ್ರಹಿಸುವ ಕಾರ್ಯವನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ತಪ್ಪದೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ.